ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಆ್ಯಕ್ಚುಲಿ ಇವತ್ತಿನ ಬ್ಲಾಗಲ್ಲಿ ನಮ್ಮ ಚೋಟು ಬರ್ಡೇ ದಿನ ಆಗಿರೋದ್ರಿಂದ ನಾವು ರಾತ್ರಿನೇ ಮೆಹಂದಿ ಎಲ್ಲ ಹಾಕ್ಕೊಂಡು ಬಳೆ ಹಾಕೊಳ್ಳೋಕೆ ಟೈಮ್ ಇರಲ್ಲ ಅಂತ ಹೇಳಿ ರಾತ್ರಿ ಹಾಕ್ಕೊಂಡ್ಬಿಟ್ಟಿದ್ದೆ. ಸೊ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಅವತ್ತು ಬಿಸಿಲು ಇರಲಿಲ್ಲ, ಒಂಥರ ಮೋಡ ಥರ ಚೆನ್ನಾಗಿತ್ತು. ಅಂದರೆ ಅಷ್ಟು ಚಳಿನೂ ಅನಿಸ್ತಿರ್ಲಿಲ್ಲ. ನಮ್ಮ ಅಕ್ಕ ರಂಗೋಲಿ ಬಿಡಿಸ್ತಾ ಕೂತಿದ್ದು, ನಾನು ಹಾಗೆ ವೀಡಿಯೋ ಮಾಡ್ತಿದ್ನಲ್ವ, ಅದಕ್ಕೋಸ್ಕರ ರಂಗೋಲಿದು ಹೆಂಗೆ ಆಗ್ತಿರಲ್ಲ ಅಂತ. ಆ್ಯಕ್ಚುಲಿ ಅದರಲ್ಲಿ ಕಲರ್ ಸಾಲ್ಟೇಜ್ ಐತೆ ಅಂತ ಹೇಳಿ ಇನ್ನೊಂದು ಪಾಕೆಟ್ ಕಲರ್ ಇಸ್ಕೊಂಡು ನಮ್ಮಮ್ಮ ದಾನಿ ಎತ್ಕೊಂಡು ನಿಂತಿದ್ದಾರೆ. ಸೊ ಯಾಕೆಂದರೆ ಈಗ ತೋರಿಸಿ ನೋಡಿ ಒಳಗಡೆ ಎಲ್ಲರೂ ಹೆಂಗೆ ಲೈನಿಗೆ ಒಬ್ಬೊಬ್ಬರು ಕೂತಿದ್ದಾರೆ ಅಂತ. ಯಾಕೆಂದರೆ ಕ್ಯೂಟೇ ಸಿಕ್ಕಾಪಟ್ಟೆ. ಅದಾದಮೇಲೆ ಎಲ್ಲರೂ ರೆಡಿ ಆದ್ವಿ. ಅಂದರೆ ನಮ್ಮ ಚೋಟನ ಮಲಗಿಸ್ತಾಳೆ ನನ್ನ ಚಿಕ್ಕ ತಂಗಿ. ಸೊ ನಮ್ಮಮ್ಮ ಅವಾಗೂ ನನ್ನ ಮಗಳನ್ನ ಎತ್ಕೊಂಡಿದ್ದಾಳೆ, ತೀಟ ಮಾಡ್ತಿದ್ದಾರೆ ಅಂತ ಹೇಳಿ. ಬಾಯ್ ನೋಡಿ ಫ್ರೆಂಡ್ಸ್, ಇದು ನಮ್ಮ ರೂಪ ಅಂತ. ಇಂಟ್ರೊಡಕ್ಷನ್ ಮಾಡ್ತಾ ನಮ್ಮ ಗೌರವ್. ಬಾರೋ ಚೆನ್ನಾಗಿ ಹೇಳ್ತಿದ್ಯಾ, ಬಾರೋ. ಹೇಳ. ಇವಳು ರೂಪ, ಇದು ನಮ್ಮಮ್ಮ ಅಂತ. ಇವಳು ನಾವು ನೋಡೋದು. ಅದು ರಕ್ಷಿತಾ ಅಂತ. ಒಳಗಡೆ ನಮ್ಮ ತಮ್ಮ ಅವನು ನಮ್ಮ ಮೂರನೇ ತಮ್ಮ. ಎಲ್ಲಿರೋದು? ಜೋಕಾಲಲ್ಲಿ ಇರೋದು ಅವನು ಹೊಸು ಅಂತ. ಇದು ನಮ್ಮ ಅಜ್ಜಿ. ಮಾಡಿದ್ವಿ ನಮ್ಮ ಇವರ ಅಮ್ಮ ಅಂತ. ಬರ್ಡೇ ಬಾಯ್ ಅವರಮ್ಮ. ಅವಳು ದಾನಿ ನಮ್ಮ ತಂಗಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡ್ರಿ, ನಮ್ಮ ಮಕ್ಕಳು ಮಾಡಬೇಡ್ರಿ, ಗೊತ್ತಾ? ಯೂಟ್ಯೂಬ್ ಚಾನಲ್ ಹೆಸರು ಗೌರವ್ ಬೋಡ ಅಂತಲ್ಲ, ಗೌರವ್ ಗೌಡ. ದಾನವೀಸ್ ಮಾಮ್. ನೋಡ್ರಿ, ಈ ಹುಡುಗಿದೆ ಯೂಟ್ಯೂಬ್ ಚಾನಲ್ ಇರೋದಕ್ಕೆ. ಈ ಹುಡುಗಿದೆ ನೋಡಿ ಫ್ರೆಂಡ್ಸ್, ನಮ್ಮ ತಂಗಿ ನನ್ನ ಮೇಲೆ ಮಲಗಿದ್ದಾಳೆ. ನೋಡ್ರಿ, ಅಲ್ಲಿ ಬಿಡ್ತವ್ರೆ. ಆಯ್ ಮಾಡು. ಆದಮೇಲೆ ಸ್ವಲ್ಪ ಬೇರೆ ಕಡೆ ಈವೆಂಟ್ ಇತ್ತಂತ ಹೇಳಿ ಬಲೂನ್ ಡೆಕೋರೇಷನ್ ಮಾಡೋರು ಲೇಟಾಗಿ ಬಂದರು. ನಾವೆಲ್ಲ ರೆಡಿ ಆಗಿಬಿಟ್ಟು ಬರ್ತಾರೆ ಬೇಗ ಅಂತೇಳಿ ನಾವೇ ಬೇಗ ರೆಡಿ ಆಗಿಬಿಟ್ಟಿದ್ದು. ಆಮೇಲೆ ಬೇಗ ಬಂದು ಪಾಪ ಅವರು ಕರೆಂಟ್ ಬೇರೆ ಅವತ್ತೇ ಇರಲಿಲ್ಲ. ನಮ್ಗೆ ಏನಾಗಿತ್ತು ಗೊತ್ತಿಲ್ಲ. ಕರೆಂಟ್ಗೋಸ್ಕರ ಪಾಪ UPS ಇರೋರ ಮನೆಗೆ ಹೋಗಿ ಕನೆಕ್ಟ್ ಮಾಡಿಸ್ಕೊಂಡು, ಅದಾದಮೇಲೆ ಇವ್ರದ್ದು ಫೋಟೋಸು 6 ಜನದ್ದು ನಮ್ಮ ಮನೆಯಲ್ಲಿ ಸೇರಿದ 6 ಜನ ಪುಟಾಣಿಗಳಿದ್ದಾರಲ್ಲ, ಅವ್ರದ್ದೆಲ್ಲ ಫೋಟೋಸ್ ತೆಗೆಸ್ತಿದ್ವು. ನಾನು ತಲೆ ಕೂತ್ಕೊಂಡು ಹೇಳ್ತಾ ಇದ್ದೆ. ಅದಾದಮೇಲೆ ಈ ಬಲೂನ್ ಬೇರೆ ಸಿಕ್ಬಿಟ್ಟಿದ್ವಾ ಇವಕ್ಕೆ. ಅಯ್ಯೋ, ಬಲೂನಲ್ಲೇ ಆಟ ಆಡೋದು. ಬಲೂನ್ನೆಲ್ಲ ಬಾಗಿಕೊಂಬೇಡಿ ಅಂದರು. ನಮ್ಮ ಮಾತೇ ಕೇಳಲ್ಲ, ಅಷ್ಟು ಆಟ ಮಾಡ್ತಿದ್ದೋ. ಅದಕ್ಕೆ ಇವತ್ತೊಂದಿನ ಏನಾರು ಮಾಡ್ಕೊಂಬಿಡಿ ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾವು ಅವ್ರನ್ನ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ವಿ. ನೋಡಿ, ಕೊನೆಯದಾಗಿ ಫೈನಲ್ಲಿ ಈ ಥರ ಆಯಿತು ಅದು ಫಿನಿಶಿಂಗು. ಅದಾದಮೇಲೆ ಎಲ್ರಿಗೂ ವೆಲ್ಕಮ್ ಡ್ರಿಂಕ್ ಅಂತ ಕೊಡ್ತಾಯಿದ್ರು. ಅದಕ್ಕೆ ಹೋಗ್ಬಿಟ್ಟು ಇವ್ರು ಇಸ್ಕೊಂಬಿಟ್ಟು ಎಮ್ಮಿ ಅಂತ ಹೇಳಿ ತುಂಬ ಎಂಜಾಯ್ ಮಾಡ್ಕೊಂಡು ಕುಡಿತಾಯಿಲ್ಲ ನನ್ನ ಮಗಳಂತೂ. ನೋಡಿ, ಬಲೂನ್ದೇ ಅವಳಿ. ಇದೆಲ್ಲ ಆದಮೇಲೆ ಜ್ಯೂಸ್ ಎಲ್ಲ ಕೊಟ್ಟಾಯಿತು. ಅಂದರೆ ಆ್ಯಕ್ಚುಲಿ ಇದು ಊಟ ಟೈಮೇ ಆಗಿಬಿಟ್ಟಿತ್ತು. ಸೊ ವಹಿಸ್ಕೊಡ್ಬೇಕಾದ್ರೆ ನಮ್ಮ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಯಾವಾಗಲೂ ನನ್ನ ಮಗಳದು. ಏನೋ ಹೇಳ್ತಿದ್ದೆ, ಸಡನ್ನಾಗಿ ಮರೆಸೇ ಬಿಡ್ತಾರೆ. ಇದಾದಮೇಲೆ ನನ್ನ ತಂಗಿ ಮತ್ತು ಬಾಸ್ ಬೇಬಿ ಕೇಕ್ ಮಾಡಿಸಿದ್ರು ಚೋಟುಗೋಸ್ಕರ. ಬಾಸ್ ಬೇಬಿ ಕೇಕು ಚೆನ್ನಾಗಿರುತ್ತೆ, ಅವನು ಬಾಯ್ ಎಲ್ಲ ಅಂತ ಹೇಳಿ. ಅದಾದಮೇಲೆಲ್ಲ ಕೇಕ್ ಕಟ್ಟಿಂಗ್ ಪ್ರೋಗ್ರಾಮು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಯುವ. ಸೊ ಕೇಕ್ ಕಟ್ಟಿಂಗ್ ನಡೀತಾ ಇತ್ತು. ಇದ್ರ ಮಧ್ಯೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಡೆಕೋರೇಷನ್ನು ಎಷ್ಟೊಂದು ಜನ ಒಂದೊಂದು ಸೈಡ್ ಮಾಡಿಸಿರ್ತೀರ. ಬಟ್ ನಾವು ಡೆಕೋರೇಷನ್ ಮಾಡಿಸಿರೋದು ನಿಮ್ಗೆ ಇಷ್ಟ ಆಯಿತಾ? ಅಥವಾ ನಾನು ಇದ್ರ ಬಗ್ಗೆ ಅಂದರೆ ನೀವು ಕ್ವಶನ್ ಮಾಡಿದ್ರೆ ನಾನು ಇದ್ರ ಬಗ್ಗೆ ನಿಜವಾಗ್ಲೂ ಮುಂದಿನ ವೀಡಿಯೋದಲ್ಲೇ ಹೇಳ್ತೀನಿ. ಅಂದರೆ ಇದಕ್ಕೆ ಎಷ್ಟು ಪ್ರೈಸ್ ಆಯಿತು, ಅಂದರೆ ಎಲ್ಲಿನವರು, ನಿಮ್ಗೇನಾದರೂ ಬೇಕಂದರೆ ಅವ್ರ ನಂಬರ್ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದು ಎಷ್ಟು ಪ್ರೈಸ್ ಮಾಡಿಸ್ತು ಅಂತೆಲ್ಲ ಕೇಳಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಕೇಳಬಹುದು. ಯಾಕೆಂದರೆ ಕೆಲವೊಬ್ಬೊಬ್ರಿಗೆ ತುಂಬ ಜಾಸ್ತಿ ರೇಟ್ ಹೇಳ್ತಾರೆ, ಇನ್ನೊಬ್ಬೊಬ್ಬರು ಹೇಳಲ್ಲ. ಅದಕ್ಕೋಸ್ಕರ ಅದು ಎಲ್ಲ ಆದಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟ ಅಂತೂ ಚೆನ್ನಾಗಿತ್ತು. ಇದು ಅಷ್ಟೇ, ನನ್ನ ತಂಗಿರು ನೆಲಮಂಗಲ ಟೌನ್ ಹತ್ರನೇ ಮಾಡಿಸಿದ್ದು. ಇದನ್ನು ಎಲ್ಲಿ ಮಾಡಿಸಿದ್ರೆ ಏನು ಅಂತ ನಿಮ್ಗೇನಾದರೂ ಡೀಟೇಲ್ಸ್ ಬೇಕಂತ ಹೇಳಿದ್ರೆ ಈ ಸುತ್ತಮುತ್ತ ಸರೌಂಡಿಂಗ್ ಅವರು ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋನ ನಾನು
ಮುಗಿಸ್ತಾ ಇದ್ದೇನೆ. ಸೊ ಈ ವಿಡಿಯೋ ಇವತ್ತು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.